ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳು ನಿಮ್ಮನ್ನ ತಲುಪುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಕನ್ನಡ ನಾಡಿನ 5 ರೂಪಾಯಿನ ಒಂದು ಕಮಮರೇಟಿವ್ ಕಾಯಿನ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದೇ ಆ ಒಂದು ನಾಣ್ಯದ ರಿವರ್ಸ್ ಸೈಡ್ ಅನ್ನು ನೀವು ನೋಡ್ತಾ ಇರುವಂತದ್ದು. ಈ ಒಂದು ನಾಣ್ಯದಲ್ಲಿ ಇರುವಂತದ್ದು ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಮೈಸೂರಿನ ಮಹಾರಾಜರು. ನಾಣ್ಯದ ರಿವರ್ಸ್ ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಅಬ್ಸರ್ವ್ ಸೈಡ್ ನಲ್ಲಿ 5 ರೂಪಾಯಿ ಅಂತ ಬರೆದಿರುವಂತದ್ದು, ರಾಷ್ಟ್ರೀಯ ಲಾಂಛನವನ್ನು ಹಾಕಿರುವಂತದ್ದು. ಇದು ರಿವರ್ಸ್ ಸೈಡ್ ಪೋರ್ಟ್ರೇ ಇರುವಂತದ್ದು. ಯಾರಿದು ಮಹಾನ್ ಭಾವರು ಅಂದ್ರೆ ಮೈಸೂರಿನ ಮಹಾರಾಜರಾದಂತಹ 4ನೇ ಕೃಷ್ಣರಾಜ ಒಡೆಯರ್ ಅವರು. ಮತ್ತೆ ಅವರ ಹಿಂದೆ ಇರುವಂತದ್ದು ಕ್ರಾಫೋರ್ಡ್ ಹಾಲ್ ಅಂತ ಕರೀತಾರೆ. ನಮ್ಮ ಮೈಸೂರು ವಿಶ್ವವಿದ್ಯಾಲಯ 1916ರಲ್ಲಿ ಸ್ಥಾಪಿತವಾಗಿರುವಂತದ್ದು. ಅದೇ ರೀತಿ 2016ಕ್ಕೆ 100 ವರ್ಷಗಳನ್ನ ಕಂಪ್ಲೀಟ್ ಆಗಿರುವಂತಹ ಸಂದರ್ಭದಲ್ಲಿ ಕಮಮರೇಟಿವ್ ನಾಣ್ಯಗಳನ್ನ ಬಿಡುಗಡೆ ಮಾಡಿರುವಂತದ್ದು, ಪ್ರೂಫ್ ಸೆಟ್ ಗಳಲ್ಲಿ ರಿಲೀಸ್ ಮಾಡಿರುವಂತದ್ದು, ಅದೇ ರೀತಿ UNC ಸೆಟ್ ಗಳಿರುವಂತದ್ದು, ಅದೇ ರೀತಿ ಈ ನಿಕ್ಕಲ್ ಬ್ರಾಸ್ನ ನಾಣ್ಯಗಳು ಇರುವಂತದ್ದು. ಸೊ ಈ ನಿಕ್ಕಲ್ ಬ್ರಾಸ್ನ ಒಂದು ಪರ್ಟಿಕ್ಯುಲರ್ ಗ್ರೇಡ್ ನ ನಾಣ್ಯ ಸುಮಾರು 8,000 ರೂಪಾಯಿ ಇರುವಂತದ್ದು. ಹೌದು, ಬಾಂಬೆ ಮತ್ತೆ ಹೈದರಾಬಾದ್ ಮಿಂಟ್ ಅಲ್ಲಿ ಬಿಡುಗಡೆ ಆಗಿದೆ ಈ ಒಂದು ನಾಣ್ಯ. ಆದರೆ ಕೇವಲ ಬಾಂಬೆ ಮಿಂಟ್ ಅಲ್ಲಿ ಮಾತ್ರ ಫಸ್ಟ್ ಸ್ಟ್ರೈಕ್ ನಾಣ್ಯ ಬಂದಿರುವಂತದ್ದು. ಏನು ಫಸ್ಟ್ ಸ್ಟ್ರೈಕ್ ನಾಣ್ಯ ಅಂದ್ರೆ, ನೋಡಿ, ಯಾವುದೇ ಒಂದು ನಾಣ್ಯಕ್ಕಾಗ್ಲಿ, ಕಮಮರೇಟಿವ್ ಕಾಯಿನ್ಗಾಗ್ಲಿ, ಡೆಫಿನೆಟಿವ್ ಸೀರೀಸ್ಗಾಗ್ಲಿ ಅಚ್ಚುಗಳನ್ನ ರೆಡಿ ಮಾಡ್ತಾರೆ. ಅಚ್ಚುಗಳನ್ನ ರೆಡಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಫಸ್ಟ್ ಅಚ್ಚುಗಳು ತುಂಬಾ ಶಾರ್ಪ್ ಆಗಿರುತ್ತೆ. ಅಂದ್ರೆ ಯಾವುದೇ ನಾಣ್ಯಗಳು ಮುದ್ರಿತ ಆಗೋದಿಲ್ವಲ್ಲ, ಹಾಗಾಗಿ ಅಚ್ಚುಗಳು ತುಂಬಾ ಶಾರ್ಪ್ ಇರುತ್ತೆ ಅಚ್ಚು. ಅದು ಯಾವ ನಾಣ್ಯದ ಮೇಲೆ ಪ್ರಿಂಟ್ ಆಗುತ್ತಲ್ಲ, ಫಸ್ಟ್ ತುಂಬಾ ಕೇವಲ ಬೆರಳಿಕೆ ನಾಣ್ಯಗಳನ್ನ ಟೆಸ್ಟಿಂಗ್ ಗ್ರೇಡ್ಗೋಸ್ಕರ ಮಾಡ್ತಾರೆ. ಅದನ್ನ ಟೆಸ್ಟಿಂಗ್ ಗ್ರೇಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಬಿಡುಗಡೆಯಾದಂತಹ ನಾಣ್ಯಗಳು ತುಂಬಾ ಶಾರ್ಪ್ನೆಸ್ ಅನ್ನು ಹೊಂದಿರುತ್ತೆ. ಅಂದ್ರೆ ನಾರ್ಮಲ್ ನಾಣ್ಯಗಳಿಗೂ ಈ ನಾಣ್ಯಗಳಿಗೂ ತುಂಬಾ ಶಾರ್ಪ್ನೆಸ್ ಡಿಫ್ರೆನ್ಸ್ ಇರುತ್ತೆ. ಅದೇ ರೀತಿ ಅಕ್ಷರಗಳು ತುಂಬಾ ಸ್ಪಷ್ಟವಾಗಿರ್ತವೆ. ಎಷ್ಟು ಸ್ಪಷ್ಟವಾಗಿರ್ತವೆ ಅಂದ್ರೆ, ಪ್ರತಿಯೊಂದು ಅಕ್ಷರಗಳಲ್ಲೂ ಅಕ್ಷರದ ಮಧ್ಯ ಆಳವಾದಂತಹ ಸಣ್ಣ ಸಣ್ಣ ಹೋಲ್ಗಳು ಕೂಡ ಬಿದ್ದಿರುತ್ತೆ. ಅಷ್ಟು ತುಂಬಾ ಡೀಪ್ ಪ್ರೆಸ್ ಆಗಿರುತ್ತೆ. ಆ ಒಂದು ನಾಣ್ಯಗಳನ್ನ ಫಸ್ಟ್ ಸ್ಟ್ರೈಕ್ ನಾಣ್ಯಗಳು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಏನಾದರೂ ಈ ಒಂದು ಮೈಸೂರು ವಿಶ್ವವಿದ್ಯಾಲಯದ ಫಸ್ಟ್ ಸ್ಟ್ರೈಕ್ ನಾಣ್ಯ ಇತ್ತು ಅಂದ್ರೆ ಮೊದಲ ಸ್ಟ್ರೈಕ್ ನಾಣ್ಯ ಇತ್ತು ಅಂದ್ರೆ ಬಾಂಬೆ ಮಿಂಟ್ ಇಂದು, ಅದಕ್ಕೆ ಸುಮಾರು 8,000 ರೂಪಾಯಿ ಬೆಲೆ ಇರುವಂತದ್ದು. ಉಳಿದಂತೆ ಹೈದರಾಬಾದ್ ಮಿಂಟ್ ಮತ್ತೆ ಇನ್ನೊಂದು ಬಾಂಬೆ ಮಿಂಟ್ ಇಂದ ನಾರ್ಮಲ್ ನಾಣ್ಯ, ಇವೆಲ್ಲವೂ ಕೂಡ ಸುಮಾರು 50 ರೂಪಾಯಿ UNC ಕಂಡೀಷನ್ ಅಲ್ಲಿ ಇರುವಂತದ್ದು. ನನ್ನ ಹತ್ರ ಇರುವಂತದ್ದು ನೋಡಿ, ನಾರ್ಮಲ್ ನಾಣ್ಯ. ಇದು ನಾರ್ಮಲ್ ನಾಣ್ಯ, ಬಾಂಬೆ ಮಿಂಟ್ ಇಂದನೇ ಡೈಮಂಡ್ ಶೇಪ್ ಇದೆ, ನೀವು ನೋಡ್ತಾ ಇದ್ದೀರಾ. ಇದು ನಾರ್ಮಲ್ ನಾಣ್ಯ. ಅದೇ ಏನಾದ್ರು ಫಸ್ಟ್ ಸ್ಟ್ರೈಕ್ ನಾಣ್ಯ ಇದ್ರೆ ಹೆಂಗ್ ನಾವು ಕಂಡುಹಿಡಿಯೋದು ಫಸ್ಟ್ ಸ್ಟ್ರೈಕ್ ನಾಣ್ಯ ಅಂತಂದ್ರೆ, ನಾವು ಅದನ್ನ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ನಿರ್ಧಾರ ಮಾಡೋರು PNGS ಅಂದ್ರೆ ಥರ್ಡ್ ಪಾರ್ಟಿ ಗ್ರೇಡಿಂಗ್ ಕಂಪ್ನಿಗಳಿದ್ದಾವೆ. ಅಂದ್ರೆ ನಮ್ಮ ನಾಣ್ಯಗಳನ್ನ ಅವರು ಗ್ರೇಡಿಂಗ್ ಮಾಡಿ ಕೊಡ್ತಾರೆ. ಇದು ಒರಿಜಿನಲ್ ಡೂಪ್ಲಿಕೇಟಾ, ಅಥವಾ ಇದು ಫಸ್ಟ್ ಸ್ಟ್ರೈಕ್ ಕಾಯಿನ್ ಅಥವಾ ನಾರ್ಮಲ್ ಸ್ಟ್ರೈಕ್ ಕಾಯಿನ್ ಅಂತ ಅವರೇ ಹೇಳ್ತಾರೆ. ಆ ಒಂದು ಸಂಸ್ಥೆಗಳಿಂದ ಮಾಡಿಸ್ಬೇಕು. PNGS ಗ್ರೇಡಿಂಗ್ಗೆ ತುಂಬಾ ವ್ಯಾಲ್ಯೂ ಇರುವಂತದ್ದು ಕಂಪೇರ್ ಟು ಅದರ್ ಗ್ರೇಡಿಂಗ್ಸ್. ನನಗೆ ಗೊತ್ತಿರೋ ಪ್ರಕಾರ ಬೇರೆ ಗ್ರೇಡಿಂಗ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. PNGS ಗ್ರೇಡಿಂಗ್ ಆಗಿದೆ ಈ ನಾಣ್ಯಕ್ಕೆ, ಫಸ್ಟ್ ಸ್ಟ್ರೈಕ್ ನಾಣ್ಯಕ್ಕೆ. ಅಂದ್ರೆ ಅದಕ್ಕೆ ಸುಮಾರು 8,000 ರೂಪಾಯಿ ಬೆಲೆ ಇರುವಂತದ್ದು. ನಿಮಗೆ ಡೌಟ್ ಇತ್ತು ಅಂದ್ರೆ ಎಕ್ಸಿಬಿಷನ್ ಗಳಿಗೆ ಬನ್ನಿ. ಏನಿದು ಗ್ರೇಡಿಂಗ್ ನಾಣ್ಯಗಳು, PNGS ಗ್ರೇಡಿಂಗ್ ಅಂದ್ರೆ ಏನು, CGC ಗ್ರೇಡಿಂಗ್ ಅಂದ್ರೆ ಏನು, ಇವೆಲ್ಲವನ್ನು ನೀವು ಅಲ್ಲಿ ತಿಳ್ಕೊಳ್ಬಹುದು. ನಾಣ್ಯ ನಿಕ್ಕಲ್ ಬ್ರಾಸಿಂದ ಮಾಡಿರುವಂತದ್ದು. ಈ ನಾಣ್ಯ ನಿಕ್ಕಲ್ ಮತ್ತೆ ಬ್ರಾಸಿಂದ ಮಾಡಿರುವಂತದ್ದು. ಅದ್ರ ಜೊತೆಗೆ ಇನ್ನಿತರ ಅಲಾಯ್ ಕಾಪರ್, ಜಿಂಕ್ ಮತ್ತೆ ಸಪರೇಟ್ ಆಗಿ ನಿಕ್ಕಲ್ ಕೂಡ ಹಾಕಿರುವಂತದ್ದು. ಅದಕ್ಕೆ ಇಷ್ಟೊಂದು ಹೊಳಪು ಇರುವಂತದ್ದು. ಈ ಒಂದು ನಾಣ್ಯದ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ನಾಣ್ಯ ಸುಮಾರು 6 ಗ್ರಾಮ್ ತೂಕವನ್ನು ಹೊಂದಿದ್ರೆ 23 mm ನಷ್ಟು ಡಯಾಮೀಟರ್ ನ ಹೊಂದಿರುವಂತದ್ದು. ಮತ್ತೆ ನಾಣ್ಯಕ್ಕೆ ರೀಡೆಡ್ ಎಡ್ಜಸ್ ಅನ್ನು ಇಟ್ಟಿರುವಂತದ್ದು. ಅಂದ್ರೆ ತುಂಬಾ ಗ್ರಿಪ್ಪಿಂಗ್ ಗೋಸ್ಕರ ಈ ನಾಣ್ಯಗಳನ್ನ ಮಾಡಿರುವಂತದ್ದು. ಎಡ್ಜಸ್ ಅನ್ನ, ಸ್ಮೂತ್ ಎಡ್ಜಸ್ ಇಲ್ಲ. ನಾಣ್ಯ ತಗೊಳೋದಕ್ಕೆ ತುಂಬಾ ಸುಂದರವಾಗಿರುವಂತದ್ದು. ನಾಣ್ಯದ ಬೆಲೆಗೆ ಬಂದ್ಬಿಡೋಣ. ನಿಮ್ಗೆ ಆಗ್ಲೇ ಹೇಳಿದೆ, ಫಸ್ಟ್ ಸ್ಟ್ರೈಕ್ ನ ನಾಣ್ಯ 8,000 ರೂಪಾಯಿ ಇರುವಂತದ್ದು, ಕೇವಲ ಬಾಂಬೆ ಮಿಂಟ್ ನ ನಾಣ್ಯ. ಉಳಿದಂತೆ ಹೈದರಾಬಾದ್ ಹಾಗೆ ಬಾಂಬೆ ಮಿಂಟ್ ನ ನಾರ್ಮಲ್ ನಾಣ್ಯಗಳು, ಅದರ ಬೆಲೆಯನ್ನು ನೀವು ನೋಡ್ತಾ ಇದ್ದೀರಾ. UNC ಗ್ರೇಡ್ ಇದ್ರೆ ಎಷ್ಟು, ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇದ್ರೆ ಎಷ್ಟು ಅಂತ. ನಾಣ್ಯ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಕಮಮರೇಟಿವ್ ನಾಣ್ಯ. ಮೈಸೂರು ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕಕ್ಕೆ ಅಲ್ಲದೆ ಭಾರತಕ್ಕೆ ಅಲ್ಲದೆ ವಿಶ್ವ ಪ್ರಸಿದ್ಧವಂತಹ ಒಂದು ವಿದ್ಯಾಲಯ. ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಇಂತಹ ಹೆಚ್ಚೆಚ್ಚು ನಾಣ್ಯಗಳು ಇನ್ನು ಬರಬೇಕು. ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಫಸ್ಟ್ ಸ್ಟ್ರೈಕ್ ಕಾಯಿನ್ ನಿಮ್ಮ ಹತ್ರ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.